ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗೂ ನಮ್ಮ ಪ್ರಭಾಕರ್ ಅವರು ಗುರಿಯನ್ನು ತಲುಪಬೇಕಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ತುಂಬಾ ಉತ್ಸಾಹದಿಂದ ಮಾಡ್ತಿದ್ದಾರೆ. ನಮ್ಮ ಚುನಾವಣೆಯಲ್ಲಿ ಯಾವ ರೀತಿ ಸ್ವಾಗತ ಇತ್ತು ಅದೇ ರೀತಿ ಇವತ್ತಿನ ನಾವು ಸ್ವಾಗತವನ್ನು ಕಂಡಿದ್ದೀವಿ. ಗ್ರಾಮದಲ್ಲಿ ಏನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಅಧ್ಯಕ್ಷತೆ ನಮ್ಮ ನಾಗರಾಜಣ್ಣವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಪ್ರಭಾಕರ್ ಅವರೇ, ವರ್ಧಪ್ಪನವರೇ, ಗಣಪನವರೇ, ನಮ್ಮ ಸುಬ್ರೆಡ್ಡಿ, ಅದೇ ರೀತಿ ನಮ್ಮ ಮುಸ್ತೂರು ಹಿರಿಯರಾದಂತಹ ಸುಮಾರು ನಮ್ಮ ಲಕ್ಷ್ಮೀನಾರಾಯಣ ಇವತ್ತು ದಿನ ಈ ಒಂದು ಸಂದರ್ಭದಲ್ಲಿ ಸೇರಿದ್ದಾರೆ. ಬಹುಶಃ ಯುವಕರೆಲ್ಲ ತುಂಬಾ ಉತ್ಸಾಹದಲ್ಲಿದ್ದಾರೆ. ನಾವು ಏನ್ ಮಾತಾಡಿದ್ರೂ ಈಗ ಅವ್ರಿಗೆ ಕಿವಿಗೆ ಹೋಗಲ್ಲ. ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿನ ಒಂದು ಮಂತ್ರಮೀರೆ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕಾಗಿರ್ತದೆ. ನಾವೇನು ಹೆಚ್ಚಿಗೆ ಟೈಮ್ ತಗೊಳ್ಳೋದಿಲ್ಲ. ಏನು ಇವತ್ತು ದಿನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗೂ ನಮ್ಮ ಪ್ರಭಾಕರ್ ಅವರು, ಬಹುಶಃ ಪ್ರಭಾಕರ್ ಅವರು ಇಂಥ ಒಂದು ಕಾರ್ಯಕ್ರಮಗಳನ್ನ ಸುಮಾರು ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ನಡೆಸಿದ್ದಾರೆ. ಬಹುಶಃ ಮೊನ್ನೆ ಒಂದು ಸ್ಕೂಲ್ ಕಾರ್ಯಕ್ರಮ, ಸೈಕಲ್ ವಿತರಣೆ ಕಾರ್ಯಕ್ರಮವನ್ನು ಬಹಳ ಜೋರಾಗಿ ಇಟ್ಕೊಂಡಿದ್ರು. ಬಹುಶಃ ಅವರು ಒಂದು ಮುಂದಿನ ಒಂದು ಗುರಿ ಏನೋ ಇಟ್ಕೊಂಡು ಆ ಒಂದು ಗುರಿಯನ್ನು ತಲುಪಬೇಕಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ತುಂಬಾ ಉತ್ಸಾಹದಿಂದ ಮಾಡ್ತಿದ್ದಾರೆ. ದೇವರು ಒಳ್ಳೇದು ಮಾಡ್ಲಿ. ಅಂದ್ರೆ ಹಣೆಬರ ಇರಬೇಕು. ಯಾರೇ ಆಗಿರ್ಲಿ ಹಣೆಬರ ಇದ್ರೆ ಅದು ಯಾವ ಮಟ್ಟಕ್ಕಾದ್ರೂ ಹೋಗ್ಬೋದು. ನಾನು ಆಗ್ಬೋದು, ಇನ್ನೊಬ್ರು ಆಗ್ಬೋದು. ಏನು ಇವತ್ತು ದಿನ ನೋಡ್ತಿದ್ರೆ ಬಹುಶಃ ಇದೆಲ್ಲ ನಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಯಾಕಂದ್ರೆ ಮೊನ್ನೆ ನಮ್ಮ ಚುನಾವಣೆಯಲ್ಲಿ ಯಾವ ರೀತಿ ಸ್ವಾಗತ ಇತ್ತು ಅದೇ ರೀತಿ ಇವತ್ತಿನ ದಿನ ನಾವು ಸ್ವಾಗತವನ್ನು ಕಂಡಿದ್ದೀವಿ. ಬಹುಶಃ ಇದೇ ರೀತಿ ಉತ್ಸಾಹದಲ್ಲಿ ಮುಂದುವರಿಲಿ. ಏನು ಈ ಒಂದು ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಸುತ್ತಮುತ್ತ ಎಲ್ಲ ನಮ್ಮ ಗ್ರಾಮಸ್ಥರು, ನಮ್ಮ ಸುಮಾರು ನಮ್ಮ ಹಿರಿಯರಿದ್ದಾರೆ, ನಮ್ಗೆ ತುಂಬಾ ಬೇಕಾಗಿರ್ತಂತ ಜನ ಆ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಒಳ್ಳೆಯದಾಗ್ಲಿ, ಮಳೆ ಬೆಳೆ ಚೆನ್ನಾಗಿ ಆಗ್ಲಿ. ಈ ಸಂದರ್ಭದಲ್ಲಿ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ವಿ. ಜೈ ಕರ್ನಾಟಕ.